ಸ್ಟಾರ್ಟಿಂಗ್ ಟೆಂಪೋ ಸೆಟ್ ಮಾಡ್ಕೋಬೇಕ್ರಿ. ಈಗ ಟೆಂಪೋ ಸೆಟ್ ಮಾಡ್ಕೋಬೇಕಾದ್ರೆ ಒಂದು ಎರಡು ಮೂರು ಮೆಥಡ್ ಐತ್ರಿ ಟೆಂಪೋ ಸೆಟ್ ಮಾಡೋದ್ರೊಳಗೆ. ಒಂದು ಇಲ್ಲಿ ಟೆಂಪೋ 130 ಇರತ್ತೆ ರೀ ಸ್ಟಾರ್ಟಿಂಗ್ದಾಗ. ನೀವು ಯಾವುದೇ ಈಗ ನೀವು ಎಪಲ್ ಸ್ಟುಡಿಯೋ ಓಪನ್ ಮಾಡ್ಕೊಂಡು ಅಂದ್ರೆ 130 ಸೆಟ್ ಇರತ್ತೆ ರೀ. ಇದರೊಳಗೆ ನೀವು ಟೆಂಪೋ ಸೆಟ್ ಮಾಡ್ಕೋಬೇಕಾದ್ರೆ ರೀ ಇಲ್ಲಿ ನೀವು ಇಲ್ಲಿ ಅಪ್ ಡೌನ್ ಮಾಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ರೀ. ಇಲ್ಲ ಇದ್ರ ಮೇಲೆ ರೈಟ್ ಕ್ಲಿಕ್ ಅಂತಂದ್ರೆ ಇದ್ರಾಗ ಇದು ಸಿಗತ್ತೆ ರೀ 160 ತನಕ ರೀ. ಅಥವಾ ನಮ್ಗೆ ಜಾಸ್ತಿ ಬೇಕಾಗೈತಿಪ್ಪ ಅಂತಂದ್ರೆ ಇಲ್ಲಿ ಒಂದು ಟ್ಯಾಪ್ ಅಂತ ಹೇಳಿ ಒಂದು ಐತ್ರಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿವಿ ಅಂದರೆ ನಮ್ದು ಎಷ್ಟು ಐತ್ರಲ್ಲ ನಮಗೆ ಎಷ್ಟು ಇದು ಹಾಕೈತೆ ಇಲ್ಲಿ ಎಷ್ಟು ಸೆಟ್ ಆಕೈತ್ರಿ ಇಲ್ಲಿ ಆಟೋಮೆಟಿಕ್ ಸೆಟ್ ಆಗಿಬಿಡ್ತೈತೆ ರೀ ಅದು. ಅದ್ರ ಬದಲಿನ ನಂಗೆ 95 ಸೆಟ್ ಮಾಡ್ಕೊಳ್ಳೋದೈತೆ. 95 ತೊಗೊಂಡ್ಯಾರ ನಾನು. ಆಮೇಲೆ ಸೇವ್. ಸೆಟ್ ಆಯ್ತಾ. ಆಮೇಲೆ ನಾವೀಗ ಒಂದು ಬೀಟ್ ರೆಡಿ ಮಾಡ್ಕೊಳ್ಳೋಣ ಅಥವಾ ಒಂದು ಮ್ಯೂಸಿಕ್ ಒಂದು ಸುಮ್ಮ ಮೆಲೋಡಿ ರೆಡಿ ಮಾಡ್ಕೊಳ್ಳೋಣ ರೀ. ಅವಾಗ ಏನು ಮಾಡ್ಬೇಕು ರೀ, ನಾವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ ಅಥವಾ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿರಿ. ಎರಡರಾಗೂ ನಮ್ಗೆ ಪ್ಲಗಿನ್ಸ್ಗಳು ಯಾವ ಬೇಕಾದ್ರೆ ಸಿಗ್ತಾರೆ. ಈಗ ನಾನು ಎಪಲ್ ಕೀಸ್ ತೊಗೋತಾನೆ ರೀ, ಯಾಕಂದರೆ ಏಕ್ದಮ್ ಈಸಿ ಅಂತಂದರೆ ಎಪಲ್ ಕೀಸ್ ರೀ. ಜಸ್ಟ್ ಈಗ ಎಪಲ್ ಕೀಸ್ ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ರೀ, ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ್ರಿ. ಇದ್ರಾಗ ಒಂದು ಪ್ಲಗಿನ್ಸ್ ಬರುತ್ತೆ ರೀ, ಒಂದೆಲ್ಲ ಐತೆ ಸ್ಯಾಂಪ್ಲರ್ ಅಂತ ಹೇಳಿ. ಹಾಂ ಇಲ್ಲ ಐತ್ರಿ ಸ್ಯಾಂಪ್ಲರ್ ಪ್ಲಗಿನ್ಸ್. ಇದು ಓಪನ್ ಆಯಿತು. ಇದ್ರಾಗ ಏನೂ ನುಡಿಯಂಗಿಲ್ಲ ರೀ, ಇದು ಖಾಲಿ ಇರ್ತದೆ ರೀ. F7 ಕ್ಲಿಕ್ ಮಾಡೀವಿ. F7 ಕ್ಲಿಕ್ ಮಾಡಿದ ನಂತರ ಇದು ಪಿಯಾನೋ ರೋಲ್ ಓಪನ್ ಆಕೈತೆ ರೀ. ನಮಗೆ ಯಾವ್ಯಾವ ಕೀ ಉಪಯೋಗ ಮಾಡ್ಕೊಳ್ಳೋದೈತ್ರಲ್ಲ ಒಂದು ಸ್ಯಾಂಪ್ಲರ್ ಇದ್ರಾಗ ರೀ. ನಾನು ಒಂದನ್ನು ತೊಗೋತೀನಿ ಇದು ಸ್ವಲ್ಪ ಎಲ್ಲೋ ಸೆಟ್ಟಿಂಗ್ ಫೇಲ್ ಆಗಿದೆ ರೀ. ನೋಡೋಣ್ರಿ ಅದನ್ನು ಆಮೇಲೆ ನೋಡ್ತೀನಿ. ಇದ್ರಾಗ ಲೈನ ಸೆಲ್ ನನ್ನ ಸ್ಟೆಪ್ 1/6 ದಾದ್ರಾದು ಮಾಡೋರು ಇದ್ದಿದ್ದೀವಿ ಅಂದ್ರೆ ರೀ 1/4 ಕೇರ್ವಾ ಇದೆ ಎಲ್ಲದಕ್ಕೂ ನಡೀತೈತೆ ರೀ. ಆಮೇಲೆ 1/3 ಇದು ಕೂಡ ದಾದ್ರ. ನಾನು 1/2 ಅದು ಅದ್ರ ಸೇಮ್ ಇದು ಮಾಡೋದಿರ್ತೈತ್ರಲ್ಲ 10 ಮಾತ್ರ ಅದು ಮಾಡುವಾಗ ರೀ ಅದನ್ನು ಮಾಡ್ಕೊಳಕ್ಕೆ ಬರ್ತೈತೆ ರೀ. ನಾವು ನನ್ನ ತೊಗೊಳ್ಳೋಣ. ಆಮೇಲೆ ಈ ಎಪಲ್ ಕೀಸನ್ನು ಇದನ್ನು ಓಪನ್ ಮಾಡ್ಕೊಂಡು ಮಿಕ್ಸರ್ಗೆ ಆ್ಯಡ್ ಮಾಡೀವಿ ರೀ. ಮಿಕ್ಸರ್ಗೆ ಆ್ಯಡ್ ಮಾಡೀವಿ. ಸುಮ್ ಮ್ಯೂಸಿಕ್ ಕ್ರಿಯೇಟ್ ಮಾಡೋಣ ಒಂದು ಯಾವ್ದಾರು ಸುಮ್ ಜಸ್ಟ್ ಇದೇನು ಇದು ಇಲ್ಲ ರೀ. ಆಯ್ತು ಇದನ್ನು ಜಸ್ಟ್ ಕಾರ್ಡ್ಸ ರೆಡಿ ಮಾಡೋಣ ತೊಗೊಳ್ರಿ. ಕಾರ್ಡ್ಸ್ದು ರೂಲ್ಸ್ ಗೊತ್ತೈತ್ರಿ? ಹೆಂಗೆ ಹೇಳ್ರಿ? 135 ಅಥವಾ 0
0 3 7 ಹಿಂಗೂ ಕೌಂಟ್ ಮಾಡ್ಬೋದ್ರಿ ನಾವು 0 1 2 3 4 5 6 7. ಒಂದು ಕಾರ್ಡ್ಸ್ ಐತ್ರಿ ಈಗ ಹಾಂ ರೀ ರೆಡಿ ಮಾಡಿ ಇಟ್ಕೊಂಡಿದ್ದು ಐತ್ರಿ ಹಂಗೆ ಸಿ ಶಾರ್ಪ್ ರೀ, ಇದು ಸಿ ಮೇಜರ, ಜಿ ಮೇಜರ, ಮುಂದೆ D7 ಸಿ ಮೇಜರ್. ಮ್ಯಾಟ್ರನ್ನ ಆನ್ ಮಾಡ್ಕೊಳ್ಳೋಣ. ಈಗ ಇದನ್ನು ಕಾಪಿ ಮಾಡ್ಕೊಳ್ಳೋಣ್ರಿ. ಇನ್ನೊಂದು ಬೇರೆ ಇದನ್ನು ಕ್ಲೋನ್ ಮಾಡೋಣ. ಕ್ಲೋನ್ ಅಂದ್ರೆ ಸೇಮ್ ಟು ಸೇಮ್ ಆಗ್ತದ್ರಿ, ಅದು ಸೇಮ್ ಟು ಸೇಮ್ ಆಯ್ತು ರೀ. ಹಾಂ, ಸೇಮ್ ಟು ಸೇಮ್ ಆದಾಗ ಇದನ್ನು ಇಲ್ಲಿ Ctrl+C, ಇಲ್ಲಿ Ctrl+V, ಇಲ್ಲಿ ನೋಡಿ ಇಲ್ಲ ಇದು ಬರ್ತೈತ್ರಲ್ಲ, ಇದು ಆಪ್ಷನ್ಗಳು ಬರ್ತಾವ್ರಿ ಇಲ್ಲಿ. ಈ ಆಪ್ಷನ್ದಾಗ್ರಿ ಇದನ್ನು ಇಲ್ಲಿ ಮೆಲೋಡಿ ರೆಡಿ ಇದು ಸಾರಿ ಕಾರ್ಡ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ರೀ. ಈ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ Ctrl+C ಪ್ರೆಸ್ ಮಾಡೀವಿ. ಕೆಳಗಿಂದ ಸೆಲೆಕ್ಟ್ ಮಾಡಿಕೊಡ್ರಿ. ಇನ್ನೊಂದು ಇದನ್ನೇ Ctrl+L ಅಲ್ಲ ಅಂದರೆ ಬೇರೆ ಚಾನಲ್ಗೆ ಶಿಫ್ಟ್ ಆಗ್ತದ್ರಿ. ಅದು 2:5 ಆಗಿತ್ತು ಅದು, ಈ ಬೇರೆ ಚಾನಲ್ ಶಿಫ್ಟ್ ಆಯ್ತು. ಈಗ ಕಾಪಿ Ctrl+V, ಈಗ ಎರಡು ಸೇಮ್ ಆಯ್ತು. ಈಗ ಏನು ಮಾಡೋಣ ಅಂತಂದ್ರೆ ಇದ್ರಾಗ ಮೆಲೋಡಿ ಮಾಡ್ಕೊಳ್ಳೋಣ. ಒಂದು ಮೆಲೋಡಿ ಹೆಂಗೆ ಮಾಡೋಣ ಅಂತ ಸ್ವಲ್ಪ ಇದನ್ನು ಸಣ್ಣ ಮಾಡ್ಕೊಳ್ಳೋಣ.
ಅಲ್ಲಿ ಬ್ಯಾಗ್ದಾಗಿದೆ ಇರ್ತವೆ ಕಟ್ಟೋದು. ಕಂಟ್ರೋಲ್ ಬಿ. ಒಂದು ಜಸ್ಟ್ ಇದು ರೆಡಿ ಆಯ್ತು ರೀ. ಈಗ ಆಯ್ತು ರೀ. ಕಂಟ್ರೋಲ್ ಎಸ್. ಆಮೇಲೆ ಇನ್ನೊಂದು ಯಾವ್ದಾರು ಇನ್ಸ್ಟ್ರೂಮೆಂಟ್ ಹಾಕೊಳ್ಳೋಣ್ರಿ ಇಲ್ಲಿ, ಹೌದಿಲ್ಲ ರೀ? ಇನ್ಸ್ಟ್ರೂಮೆಂಟ್ದಾಗ ಮೋರ್ಫಿನ್ ಅಂತ ಹೇಳಿ ಬರುತ್ತೆ, ಅದ್ರಾಗಿಂದ ಇಲ್ಲಿ 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 ನೋಡ್ರಿ. ಈಗ ಪಿಯಾನೋ ರೋಲ್ದಾಗ ರೆಡಿ ಆಗೈತೆ ಸರ್. ಪಿಯಾನೋ ರೋಲ್ದಾಗ ರೆಡಿ ಆಗೈತೆ ರೀ. ಈಗ ಇದು ಎಪಲ್ ಕೀಸ್ದಾಗ ರೀ. ಎಪಲ್ ಕೀಸ್ದಾಗ ಪಿಯಾನೋ ಅಂತ ಬರುತ್ತಲ್ಲ, ಅದ್ರೊಳಗೆ ರೆಡಿ ಮಾಡಿದ್ದೀವಿ. ಈಗ ಮೋರ್ಫಿನ್ ಅಂತ ಬೇರೆ ಪ್ಲಗಿನ್ಸ್ ತೊಗೊಂಡೀವಿ ರೀ. ಇದ್ರೊಳಗೆ ಇಲ್ಲಿ ಇಲ್ಲಿ ಐಟಮ್ ಬರ್ತಾಯಿದೆ. ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇದು ಓಪನ್ ಆಕ್ಕಾವ್ರಿ. ಬೇಸ್, ಬ್ರಾಸ್, ಕೀಬೋರ್ಡ್, ಲೀಡ್ಸು, ಪ್ಯಾಡ್ಸು, ಆಮೇಲೆ ಫ್ರಕಷನ್ ರೀ, SFX, ಸ್ಟ್ರಿಂಗ್ಸ್. ಈ ಸ್ಟ್ರಿಂಗ್ಸ್ದೊಳಗೆ ರೀ ಇಲ್ಲಿ STR ಸ್ಟೀಲ್ ಗಿಟಾರ್ ಅಂತ ಹೇಳಿ ಐತ್ರಿ ಒಂದು. ಈಗ ಇದನ್ನು ತೊಗೊಳ್ಳೋಣ್ರಿ. ಕಂಟ್ರೋಲ್ ಎಲ್. ಈಗ ಇದನ್ನು ಕಾಪಿ ಮಾಡ್ಕೊಳ್ಳೋಣ್ರಿ. ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಣ್ರಿ. ಸ್ವಲ್ಪ ಇದನ್ನು ಡಿಲೀಟ್ ಮಾಡೋಣ್ರಿ.
ಇದಕ್ಕೆ ಒಂದು ಅಂದ್ರೆ ಸ್ಟ್ರಮ್ಮಿಂಗ್ ಆ್ಯಡ್ ಮಾಡ್ದಂಗೆ ಮಾಡೋಣ್ರಿ. ಸ್ಟ್ರಮ್ಮಿಂಗ್ ಆ್ಯಡ್ ಅಂತ ಹೆಂಗೆ ಮಾಡೋದು ಅಂತಂದ್ರೆ ಇದನ್ನು ಕಾಪಿ ಮಾಡ್ಕೊಳ್ಳೋಣ್ರಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಆಯಿತು. ಈಗ ಏನು ಮಾಡ್ಬೇಕಂದ್ರೆ ಕಂಟ್ರೋಲ್ A ಪ್ರೆಸ್ ಮಾಡಿರಿ. ಕಂಟ್ರೋಲ್ A ಪ್ರೆಸ್ ಮಾಡಿ ಶಿಫ್ಟ್ ಪ್ರೆಸ್ ಮಾಡಿ D ಪ್ರೆಸ್ ಮಾಡಿ ಆಯ್ತು ರೀ. ಇದನ್ನೊಂದು ಆಕ್ಟಿವ್ ಡೌನ್ ಮಾಡ್ಕೊಳ್ಳೋಣ್ರಿ, ಅಂದ್ರೆ ಕೆಳಗಿನ ಪಟ್ಟಿಗೆ ಬರುತ್ತೆ. ಇದನ್ನು ಶಿಫ್ಟ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಹಿಡಿದ್ರೆ ಇಲ್ಲಿ ಬಿಟ್ಟರೆ ಪೇಸ್ಟ್ ಹಾಕ್ಕೊಂಡು ಹೋಗ್ಕತ್ರ ಅದು. ಕಂಟ್ರೋಲ್ A ಇದಾಯ್ತು ರೀ. ಸ್ವಲ್ಪ
ಏನ ದೇವ್ರ ಹ್ಞೂ ರೀ ಅಲ್ಲಿ ಭಾಳ ನಮ್ಗೆ ಹೆಲ್ಪ್ ಮಾಡಿರಿ ರೈತರು. ಕಾರ್ ಗಾಡಿ ಕೊಟ್ರ, ಮನಿ ಕೊಟ್ರ, ಎತ್ತುಗಳು ಹುಡಿ ಕೊಟ್ರ, ಎಲ್ಲ ಮುಗಿತ್ರಿ. ಈಗ ಆಯ್ತು ರೀ ಸರ್. ಇನ್ನೊಂದು ಯಾವ್ದಾರೆ ಆ್ಯಡ್ ಮಾಡ್ಕೊಂಡ್ರೆ ಬೇಸ್ ತೊಗೊಂಡ್ರಿ ಇದ್ರಾಗ GSM ಅಂತ ಹೇಳಿ ಒಂದು ಪ್ಲಗಿನ್ಸ್ ಐತ್ರಿ. ಅದ್ರೊಳಗೆ ಈ ಬೇಸ್ದಾಗ ಕ್ಲಿಕ್ ಮಾಡಿ ಇದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ ರೀ. ಕಂಟ್ರೋಲ್ L, Shift D, ಇಲ್ರಿ ಶಿಫ್ಟ್ ಡಿ ಫ್ರೆಸ್ ಮಾಡ್ತಂದ್ರೆ ನೋಡಿದ್ರೆ ಕಂಟ್ರೋಲ್ Z. ಈಗ ಐತ್ರಲ್ಲ ಆಲ್ ಸೆಲೆಕ್ಟ್ ಮಾಡೀವಿ, ಶಿಫ್ಟ್ ಡಿ ಫ್ರೆಸ್ ಮಾಡೀವಿ ಅಂದ್ರೆ ಆಟೋಮೆಟಿಕ್ ಅದು ಅಷ್ಟಕ್ಕೆ ಕೂತ್ಬಿಟ್ಟು ಲೈನ್ ಕೊಡ್ತೈತೆ ರೀ. ಆಮೇಲೆ ಶಿಫ್ಟ್ ಹೋಲ್ಡ್ ಮಾಡಿ ಹೇಳೋದೆ ನೀವು ಫ್ರೆಸ್ ಮಾಡಿ ಕಡೆ ತೊಗೊಂಡ್ರಂತಂದ್ರೆ ಅದು ಸೇಮ್ ಹಾಕ್ಕೊಂಡು ಕಾಪಿ ಹಾಕ್ಕೊಂಡು ಬರುತ್ತೆ ರೀ. ಈಗ ಅದಾದ ನಂತರ ಈಗ ಇದಕ್ಕೆ ಬೇಸ್ ಆ್ಯಡ್ ಮಾಡ್ಕೋಬೇಕ್ರಿ. ನಾವು ಬೇಸ್ ಆ್ಯಡ್ ಮಾಡ್ಬೇಕಾದ್ರೆ ಪ್ಲಸ್ ಇದ್ರಾಗ ಬೂಬ್ ಬೇಸ್ ಅಂತ ಹೇಳಿ ಒಂದು ಇದು ಐತ್ರಿ ಪ್ಲಗಿನ್ಸ್. ಈಗ ಇದ್ರಾಗ ಇದನ್ನು ಕಾಪಿ ಮಾಡೋಣ್ರಿ. ಕಾಪಿ ಬೂಬ್ ಬೇಸ್ದಾಗ ಇದನ್ನು ಪೇಸ್ಟ್, ಆಮೇಲೆ ಬೂಬ್ ಬೇಸ್ ಮಿಕ್ಸರ್ಗೆ ಆ್ಯಡ್ ಮಾಡೋಣ. ಮಿಕ್ಸರ್ಗೆ ಆ್ಯಡ್ ಮಾಡೀವಿ. ಮಿಕ್ಸರ್ಗೆ ಆ್ಯಡ್ ಮಾಡಿದ ನಂತರ ಈ ಬೇಸ್ ಹೆಂಗೆ ಆ್ಯಡ್ ಮಾಡೋದು ಅಂತಂದ್ರೆ ರೀ, ಫಸ್ಟ್ ಒಂದೇ ಏನು ಮೇನ್ ನೋಟ್ ಇರ್ತೈತ್ರಲ್ಲ ಅದು ಒಂದು ಮಾತ್ರ ಹಿಡಿದ್ರೆ ಉಳ್ಕೋದೆಲ್ಲ ಡಿಲೀಟ್ ಮಾಡೋದ್ರಿ. ಇದ್ರಾಗೇನು ರೈಟ್ ಕ್ಲಿಕ್ ಮಾಡಿ ಅಂದ್ರೆ ಆಟೋಮೆಟಿಕ್ ಹೋಗಿಬಿಡ್ತಾವ್ರಿ. ಈಗ ಇದನ್ನು ಡೌನ್ ಏರೋ ಮಾಡ್ಕೊಳ್ಳೋಣ. ಇದನ್ನು ಡೌನ್ ಏರೋ ಹೋಗುತ್ತೆ, 3 ಹೋಗುತ್ತೆ ಬೇಡ. ಹಾಂ ಬೇಸ್ ಅಂದರೆ ಹಿಡ್ಕೊಂಡು ಹೋಗ್ತೈತಿ. ಆಯ್ತು ರೀ. ಅದಾದ ನಂತರ ಇದಕ್ಕೆ ಪ್ಯಾಡ್ ಅಂತ ಹೇಳಿ ಒಂದು ಬರುತ್ತೆ ರೀ. ಕಂಟ್ರೋಲ್ ಪ್ಯಾಡ್ ಇದ್ರಾಗ ಪ್ಲಸ್ ರೀ. ಇದ್ರಾಗ ಸೆಟ್ರಸ್ ಅಂತ ಹೇಳಿ ಒಂದು ಇದು ಐತೆ ಪ್ಲಗಿನ್ಸ್ ರೀ. ಅದರೊಳಗೆ ಪ್ರಿಸೆಟ್ ಅದಾವ್ರಿ. ಇದ್ರೊಳಗೆ ಯಾವ ಬೇಕಾದ್ರೆ ಇದ್ರೊಳಗೆ ಪ್ಯಾಡ್ ಅಂತ ಹೇಳಿ ಬರುತ್ತೆ ರೀ. ಇಲ್ಲಿ ಐತೆ ನೋಡಿರಿ ಪ್ಯಾಡ್ ಅಂತ ಹೇಳಿ. ಈ ಪ್ಯಾಡ್ದೊಳಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈಚೆ ಕಡೆ ಎಲ್ಲ ಓಪನ್ ಆಗ್ತಾವ್ರಿ. ಈಗ ಇಲ್ಲಿ ನೋಡಿರಿ ಇವೆಲ್ಲ ಓಪನ್ ಆಗ್ತಾವ್ರಿ. ನಾವು ಇಲ್ಲಿ ಕ್ಲಿಕ್ ಮಾಡೀವಿ ಅಂತಂದ್ರೆ ಪ್ಯಾಡ್ ಮೇಲೆ ರೀ ಇವೆಲ್ಲ ಓಪನ್ ಆಗ್ತಾವೆ. ನಮ್ಗೆ ಇದ್ರಾಗ ಯಾವ್ದು ಚಂದ ಅನ್ನಿಸ್ತತ್ರಲ್ಲ ಅದನ್ನು ನಮ್ಮ ಒಂದು ಇದರಲ್ಲೇ ಹಾಕೋಬೋದು ರೀ. ನಾನು ಯಾವ್ದು ತೊಗೋತೇನೆ ಅಂದ್ರೆ ಇದ್ರೊಳಗೆ ರೀ ಪ್ಯಾಡ್ದಾಗ ಇದು ನನಗೆ ಚಂದ ಅನ್ನಿಸ್ತೈತೆ. ಆಮೇಲೆ ಅಂತ ಹೇಳೋದು ಯಾವುದೊಂದು ಐತೆ ನೋಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಕಂಟ್ರೋಲ್ L ಮಿಕ್ಸರ್ಗೆ ಆ್ಯಡ್ ಆಯಿತು. ಆ್ಯಡ್ ಆದ ನಂತರ ಈಗ ಏನು ಮಾಡ್ಬೇಕಂತಂದ್ರೆ ಇದನ್ನು ಕಂಟ್ರೋಲ್ C ಇದ್ರಾಗ ಕಂಟ್ರೋಲ್ V ಮಾಡ್ಯವ್ರಿ. ಹಿಂಗೆ ಹಿಡ್ಕೊಂಡು ಹೋಗ್ತೈತ್ರಿ ಅದೇ.
ಇದು ಮೆಲೋಡಿ ಮೇಕಿಂಗ್ ಇದು ಮಾಡತ್ತಿದ್ದೀವಿ ರೀ ಇವತ್ತು. ಇದಾಯ್ತಲ್ಲ, ಈಗ ಇದಕ್ಕೆ ಏನು ಮಾಡ್ಬೇಕು, ಇಷ್ಟು ಮಾಡ್ಕೊಂಡಿವ್ರಿ ನಾವೀಗ, ಇಷ್ಟು ಮಾಡೀವಲ್ರಿ. ಇದ್ರದ್ದು ನಾವು ಈಗ ಏನು ಮಾಡ್ಬೇಕಂದ್ರೆ ಈ ಪ್ಯಾಟ್ರನ್ ಐತ್ರಲ್ಲ, ಪ್ಯಾಟ್ರನ್ ಒಂದಾಗ ಐತ್ರಿ ಇದು. ಈಗ ಇದನ್ನು ಏನು ಮಾಡೋದಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ, ರೈಟ್ ಕ್ಲಿಕ್ ಮಾಡಿ ಸ್ಪ್ಲಿಟ್ ಬೈ ಚಾನಲ್ ಅಂತ ಬರುತ್ತೆ ರೀ. ಇದ್ರ ಮೇಲೆ ಕ್ಲಿಕ್ ಮಾಡೋದು, ಪ್ರತಿಯೊಂದು ಸಪ್ರೇಟ್ ಅದಾವೆ ರೀ. ಈಗ ಇದನ್ನ ಏನು ಮಾಡೋಬೇಕಂದ್ರೆ ರೀ, ಇದನ್ನು ಇಲ್ಲಿ ತೊಗೊಂಡು ಹಾಕ್ಕೊಂಡಿವಿ ನಾವು ಪಿಯಾನೋ ಅಂತ. ಆಮೇಲೆ ಫೆಲ್ಕೀಸ್ 2, ಆಮೇಲೆ ಮೋರ್ಫಿನ್, ಆಮೇಲೆ ಬೇಸ್, ಆಮೇಲೆ ಪ್ಯಾಡ್. ಸಪ್ರೇಟ್ ಅಂದರೆ ಇದ್ರದ್ದು ವ್ಯಾಲ್ಯೂಮ್ ಕಂಟ್ರೋಲೇಷನ್ ಕರೆಕ್ಟ್ ಆಗ್ತೈತೆ ರೀ. ಈಗ ನೋಡಿ ತೋರಿಸ್ತೇನೆ ರೀ ನಿಮಗೆ. ಈಗ ಎಲ್ಲ ಒಂದೇ ಐತ್ರಿ, ಈಗ ಎಲ್ಲ ಐತಲ್ಲ ರೀ. ಇಲ್ಲಿ ಮಾಡ್ಬೋದ್ರಿ ನಾವು ಈಗೆಲ್ಲ ಏನೇನು ವ್ಯಾಲ್ಯೂಮ್ ಕಂಟ್ರೋಲೇಷನ್ ಮಾಡ್ಬೋದು ರೀ. ಅದು ಕೆಲವೊಂದು ಕಡೆ ಬೇಕಾಗಿರ್ತೈತೆ ರೀ, ಕೆಲವೊಂದು ಕಡೆ ಬೇಡಾಗಿರ್ತೈತೆ ರೀ. ಅದನ್ನು ಈಗ ಒಂದೇ ಕ್ಲಿಕ್ ಮಾಡಿರಿ ಎಲ್ಲ ಒಂದ್ರಾಗ ಮಿಕ್ಸ್ ಆಗ್ತೈತೆ ರೀ. ಅಂದ್ರೆ ರೀ ನಾವು ಕಲಿಸ್ದಂಗೆ ಆಗ್ತೈತೆ ರೀ. ಅದೆಲ್ಲನ ಸಪ್ರೇಟ್ ಮಾಡೀವಿ ಅಂದ್ರೆ ಯಾವುದಕ್ಕೆ ಏನೇನು ಬೇಕಾದ ಅದನ್ನು ತೊಗೊಳಕ್ಕೆ ಬರ್ತೈತೆ. ಆ ಕಾರಣಕ್ಕಾಗಿ ರೀ ಸಪ್ರೇಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಬೈ ಚಾನಲ್ ಆಯ್ತು ರೀ. ಫೆಲ್ಕೀಸ್ ಹಾಕ್ಕೊಂಡೀವಿ, ಫೆಲ್ಕೀಸ್ 2, ಫೆಲ್ಕೀಸ್ 3. ಈಗ ಮಿಕ್ಸರ್ ಚಾನಲ್ ಓಪನ್ ಮಾಡೋಣ ರೀ. ನಾವು ಮಿಕ್ಸರ್ ಚಾನಲ್ ಓಪನ್ ಮಾಡಿದ ನಂತರ ಎಷ್ಟು ವ್ಯಾಲ್ಯೂಮ್ ಹೊಂಟೈತೆ, ನಮ್ಮ ಲೌಡ್ನೆಸ್ ಅಂಟು ಎಷ್ಟು ಹೊಂಟೈತೆ ಅಂತ ಗೊತ್ತಾಗ್ತದೆ. ಈಗ ನಾವು ಸ್ವಲ್ಪ ಡೌನ್ ಮಾಡೋಣ. ಎಲ್ಲ ಪೂರ್ತಿ ಡೌನ್ ಮಾಡ್ತೇನೆ ರೀ ಅದನ್ನು. ಜಾಸ್ತಿ ಕೇಳತ್ತಾರೆ ಟಿಂಗ್ ಅಂತ ಹೇಳಿ. ಅಂದ್ರೆ ರೀ ನಮ್ಮ ಕಿವಿಗೆ ಇಂಪು ಕೊಡ್ಬೇಕಾದ್ರೆ ವ್ಯಾಲ್ಯೂಮ್ ಕಂಟ್ರೋಲೇಷನ್ ನಮ್ಮ ಕಂಪಲ್ಸರಿ ಹತ್ತೈತೆ ರೀ. ಏನು ಸ್ವಲ್ಪ ಈ ಕರೆಕ್ಟ್ ಕಾರ್ಡ್ಸ್ ಕರೆಕ್ಟ್ ಬರತ್ತೈತೆ ರೀ. ಒಂಚೂರು ಇನ್ನೊಂದು ಸ್ವಲ್ಪ ಆಮೇಲೆ ಮೋಸ ಬೇಸ್. ಆಯ್ತು ರೀ. ಈಗ ಇದಕ್ಕೆ ಬೀಟ್ ರೆಡಿ ಮಾಡ್ಕೊಳ್ಳೋಣ ಅಂತ, ಹೌದಿಲ್ಲ ರೀ. ಇದನ್ನು ಸ್ವಲ್ಪ ಡೌನ್ ತೊಗೊಳ್ಳೋಣ ಎಲ್ಲನ. keys, Apple keys, 2 Apple keys. Apple keys. ಈಗ ಬೀಟ್ ರೆಡಿ ಮಾಡ್ಕೊಂಡ್ರಿ. ಚಾನಲ್ ಸಪ್ರೇಟ್ ತೊಗೊಳ್ರಿ. ಈಗ ನಮಗೆ ಚಾನಲ್ ಬೇರೆ ಮಾಡ್ಕೊಳ್ಳೈತಿ.
ಈಗ ಅವನಿರ ಮ್ಯಾಟ್ರಿಕ್ಸ್ ತೀರ್ತಾರೆ ಇಲ್ಲ ರೀ, ಇದು ಒಂದನೇ ನಂಬರ್ ಚಾನಲ್ಗೆ ಆ್ಯಡ್ ಆಗೈತೆ ರೀ. 2 3 4 5 6 ಬೇರೆ ಬೇರೆ ಚಾನಲ್ ರ್ಯಾಕ್ದಾಗ ಇವು ಬೇರೆ ಬೇರೆ ಅದಾವೆ ರೀ. ಹೌದಿಲ್ಲ ರೀ, ಈ ಚಾನಲ್ ರ್ಯಾಕ್ ಬೇರೆ ತೊಗೊಳೋಣ. ಚಾನಲ್ ರ್ಯಾಕ್ 7 ನಂಬರ್ ಐತೆ ರೀ. ಈಗ ಇದ್ರಾಗ ಬೀಟ್ ರೆಡಿ ಮಾಡ್ಕೊಳ್ಳೋಣ್ರಿ ನಾವು. ಇವೆಲ್ಲ ಮೊದಲು 1 2 3 4 ಎಲ್ಲ ಫಸ್ಟಿಗೆ ಹೋಗೋರು ಇವಾಗ. ಹಾಂ ರೀ, ಈಗ ತೋರಿಸ್ತೀನಿ ರೀ ನಿಮಗೆ. ಅನಿಸ್ತೈತ್ರ ಅದನ್ನು ನೋಡ್ಕೊಂಡು ಮಾಡೋದೇ ಅಂತಂದ್ರೆ ಇಲ್ಲ. ಆಯ್ತಾ? ಈಗ ಇದನ್ನು ಈ ಪ್ಯಾಟರ್ನ್ 7 ತೊಗೊಂಡು ಇಲ್ಲಿ ಫ್ರೆಸ್ ಮಾಡ್ತೀನಿ ರೀ ನಾ. ಏ ಬಸ್ಸು ಸಾವಕಾಶ ಮಾತಾಡೋ. ಈಗ ಕೇಳೋಣ್ರಿ ಒಂದು ಸರಿ ಹೆಂಗಾಗೈತೆ ಅಂತೇಳಿ. ಇದ್ರಾಗ ಇನ್ನೊಂದು ರೀ ಮಿಕ್ಸರ್ ಓಪನ್ ಮಾಡಿದ್ದಾರೆ. ಇದು 1 2 4 ಇದರ ಬೀಟ್ ಐತ್ರಿ. ಈ ಕಡೆ ಇನ್ಸ್ಟ್ರೂಮೆಂಟ್ ಅದಾವೆ ರೀ. ಏನು ಮಾಡೋದು ಅಂದ್ರೆ ಇದ್ರ ಮೇಲೆ ಪ್ರೆಸ್ ಮಾಡಿದ್ರಿ, ಇದ್ರ ಮೇಲೆ ಕಂಟ್ರೋಲ್ ಹೋಲ್ಡ್ ಮಾಡಿ ಇದ್ರ ಮೇಲೆ ಪ್ರೆಸ್ ಮಾಡಿ ಇದು ತೊಗೊಳೋದ್ರಿ. ಇದನ್ನು ಇಲ್ಲಿ ನೋಡ್ರಿ 4 ಇವು ಇದು ಅದಾವೆ ಏನು ರೀ ಬೀಟ್ಗಳಂದ್ರೆ ಇನ್ಸ್ಟ್ರೂಮೆಂಟ್ ಅದಾವೆ ರೀ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡೋದ್ರಿ, ಚೇಂಜ್ ಕಲರ್. ಯಾಕಂದ್ರೆ ನಮ್ಗೆ ಇದು ಮಾಡ್ಕೊಳಕ್ಕೆ ಮಾಸ್ಟ್ರಿಂಗ್ ಮಾಡುವಾಗಲಿ ಅಥವಾ ನಮ್ಮದು ವ್ಯಾಲ್ಯೂಮ್ ಕಂಟ್ರೋಲ್ ಮಾಡುವಾಗ ಆಗಲಿ ಇದು ಗೊತ್ತಾಗ್ತೈತಿದೆ ಅದ್ರಾಗ ಏನೇನು ಐತೆ ಅಂತ ಹೇಳಿ. ಇದ್ರ ಮೇಲೆ ನಾನು ಇದು ಯಾವ್ದ್ರ ಲೈಟ್ ಬ್ಲೂ ತೊಗೋತೀನಿ ರೀ. ಇದನ್ನು ಇದು ಮರೂನ್ ಕಲರ್ ಅಂತಾರಲ್ಲ, ಇದು ಸೆಲೆಕ್ಟ್ ಆಯ್ತು ರೀ. ಈಗ ಇದೆಲ್ಲ ಸೇಮ್ ಆಯ್ತು ರೀ. ಇದ್ರ ಮೇಲೆ ಪ್ರೆಸ್ ಮಾಡಿ ಇದು ತೊಗೊಂಡೆ ರೀ. ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಚೇಂಜ್ ಕಲರ್ ಮೇಲೆ ಚೇಂಜ್ ಮಾಡಿ ಇದನ್ನು ಗ್ರೀನ್ ತೊಗೋತೀನಿ ರೀ. ಎಕ್ಸೆಪ್ಟ್ ಇದೆಲ್ಲ ಗ್ರೀನ್ ಆಯ್ತು ರೀ. ಹೌದಿಲ್ಲ ರೀ?
ಸಕ್ 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 ಜಾಸ್ತಿ ಕೇಳಿಸ್ಲತ್ತೈತೆ ರೀ ಹೌದಿಲ್ಲ ರೀ ಇದನ್ನು ತೆಗೀನ್ರಿ. ಅದು ಸಪ್ರೇಟಾಗಿ ಕೇಳತ್ತೈತೆ ರೀ. ಕವರ್ ಸಾಂಗ್ ಮಾಡ್ಲಿಕ್ಕೆ ಭಾಳ ಇದು ಬರುತ್ತೆ ರೀ. ಈಗ ಉದಾಹರಣೆ ಕವರ್ ಬಸ್ಸು ಮೊಬೈಲ್ ಬಂದಿಡೋ ಈಗ ಇದು ಸ್ವಲ್ಪ ಕ್ಲಾಸ್ ಹೇಳತ್ತೀನಿ ಕ್ಲಾಸ್ ಹೇಳತ್ತೀನಿ ಸರ್ಗಳಿಗೆ. ಹಾಂ ಅದು ಬಂದ್ ಮಾಡಿ. ಬಂದ ಪ್ರೇಮದ ಸಂದೇಶ ನಾವು ಅದು ಕವರ್ ಸಾಂಗ್ ಮಾಡ್ಕೊಬೋದು ರೀ, ಮೋಶಪ್ ಮಾಡ್ಕೊಬೋದು, ಯಾವ್ದು ಭೀ ಮಾಡ್ಬೋದು ರೀ. ನಾವು ಇದ್ರಾಗ ಈಗ ಇದನ್ನ MP3 ಮಾಡೋದು ಹೆಂಗೆ ರೀ ಈಗ ಹೇಳೇನೇನು ರೀ MP3 ಹೆಂಗೆ ಮಾಡೋದು ಅಂತ ಹೇಳೇನು ರೀ. ಇದು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿ. ಈಗ MP3 ಫೈಲ್ಗೆ ಹೋಗೋದ್ರಿ, ಎಕ್ಸ್ಪೋರ್ಟ್ ವೇವ್ ಫೈಲ್ ಬೇಕಾದ್ರೆ ವೇವ್ ಫೈಲ್ ರೀ, MP3ದಾಗ ಬೇಕಾದ್ರೆ MP3 ಇದ್ರ ಮ್ಯಾಗ ಕ್ಲಿಕ್ ಮಾಡಿ. ಈಗ ಹೆಸರು ಏನಾದರೂ ಒಂದು ಹೆಸರು ಕೊಡೋಣ್ರಿ. ಇದು ಏನಂತ ನನ್ನ ಕ್ಲಾಸ್ ಅಂತಲೇ ಇರಲ್ರಿಲ್ಲ, ಕ್ಲಾಸ್ 4 ಅಂತಲೇ ಇರಲಿ ರೀ. ಸೇವ್ ಆದ ನಂತರ ನಾವು ಇನ್ನೊಂದು ಈ ಕೆಲವು ಆಪ್ಷನ್ಗಳು ಅದಾವ್ರಿ ಇದ್ರೊಳಗೆ ರೀ. ಹೈ ಕ್ವಾಲಿಟಿದು ಬರ್ತದೆ ರೀ ಇದ್ರಾಗ ರೀ. ಇದು ನಮ್ದೇನು ಮಿಕ್ಸರ್ ಮಾಸ್ಟ್ರಿಂಗ್ ಹಾಕ್ಕೊಂಡಿರ್ತೀವ್ರಲ್ಲ, ಎನೇಬಲ್ ಮಾಸ್ಟ್ರಿಂಗ್ ಎಫೆಕ್ಟ್ಗಳೆಲ್ಲ ಏನೇನು ಹಾಕ್ಕೊಂಡಿರ್ತೀವ್ರಲ್ಲ ಅದೆಲ್ಲ ಇದ್ರಾಗ ಆ್ಯಡ್ ಆಕೈತಿ. ಇಲ್ಲಿ ನೋಡಿರಿ ಕೆಳಗೆ ರೀ ಶೋ ಫೈಲ್ಸ್ ವೆನ್ ಕಂಪ್ಲೀಟ್ ಅಂದ್ರೆ ರೀ ಇದನ್ನು ನಾವು ಆನ್ ಇಟ್ಟೀವಿ ಅಂತಂದ್ರೆ ರೀ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿ ಈ ಮಾಸ್ಟ್ರಿಂಗ್ ಇದು ಎಕ್ಸ್ಪೋರ್ಟ್ ಆಗ್ಲತ್ತರ. ಇದು ಈಗ ಅದು ಆಟೋಮೆಟಿಕ್ ಓಪನ್ ಆಗಿಬಿಡ್ತೈತೆ ಅದು. ಈಗ ಇದನ್ನು ನೋಡೋಣ ಹೆಂಗಾಗೈತೆ ರೀ. ನಮ್ಗೆ ಎಷ್ಟು ಬೇಕು ದೊಡ್ಡ ಸಣ್ಣದು ಮಾಡ್ಕೊಬೋದು ರೀ. ಇಲ್ಲಿ ಐತ್ರಿ ಅದ್ರದ್ದು ಆಪ್ಷನ್. ಇಷ್ಟು ಸಣ್ಣ ಭೀ ಮಾಡ್ಕೊಬೋದ್ರಿ, ಇಷ್ಟು ದೊಡ್ಡದು ಭೀ ಮಾಡ್ಕೊಬೇಕು ರೀ. ನಮ್ಗೆ ಎಷ್ಟು ಬೇಕರಲ್ಲ ಇಟ್ಟಿರ್ತೈತೆ ರೀ ಅದು ನಾರ್ಮಲ. ಇದು ಯಾಕೆ ಈಚೆಗೆ ಬರತ್ತೆ ಹೇಳ್ರಿ. ನಾ ಇಲ್ಲಿಂದ ಪ್ಲೇ ಮಾಡ್ಬೇಕಾಗಿತ್ತು. ಈಗ ಈ ಸ್ಟಾರ್ಟಿಂಗ್ ಇಲ್ಲಿಂದ ಪ್ಲೇ ಆಗ್ಲತ್ತೈತ್ರಿ. ಅದು ನಮಗೆ ಇಲ್ಲಿಂದ ಪ್ಲೇ ಮಾಡೋದೈತಿ ರೀ, ಆದರೆ ಪ್ಲೇ ಆಗ್ತಾ ಇಲ್ಲ. ಇಲ್ಲಿ ಕ್ಲಿಕ್ ಮಾಡ್ರೆ ಬರ್ತಾ ಇಲ್ಲ ಅದು. ಯಾಕೆ ರೀ? ಯಾಕಂದ್ರೆ ಇದು ಮಾರ್ಕ್ ಐತ್ರಿ. ಈಗ ಆಲ್ರೆಡಿ ಇದು ಮಾರ್ಕ್ ಇತ್ತು ತಿಳ್ಕೊರಿ. ಇದು ಇಲ್ಲಿ ನೋಡಿರಿ ಇಷ್ಟು ಮಾರ್ಕ್ ಇತ್ತಂದ್ರೆ ರೀ ನಾವು ಇಲ್ಲಿ ಕ್ಲಿಕ್ ಮಾಡಿ ಅಂದ್ರೆ ಓಪನ್ ಆಗಂಗಿಲ್ಲ ರೀ. ಇದು ಹೋಗ್ಬೇಕ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಐತೆ ನೋಡಿರಿ ಇದು ಆಪ್ಷನ್ ರೀ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಕಡೆ ಎಲ್ಲ ಸೈಡ್ ಕ್ಲಿಕ್ ಮಾಡಿದ ನಂತರ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಅಂದ್ರೆ ಓಪನ್ ಆಗ್ತೈತೆ ಅದು. ಇನ್ನು ಮ್ಯೂಸಿಕ್ ಸೌಂಡ್ ಹೆಚ್ಚಾಗೈತೆ ರೀ ಇದ್ರೊಳಗೆ. ಇದ್ರದ್ದು ಮ್ಯೂಸಿಕ್ದು ವ್ಯಾಲ್ಯೂಮ್ ಎಲ್ಲ ಥರದ್ದು ಹೆಚ್ಚಾಗೈತೆ. ಈಗ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಜರ ಹೌದಿಲ್ಲ ರೀ. ಸ್ವಲ್ಪ ಇಲ್ಲ ರೀ ಅದ್ರನ್ನು ಮಾಡಕ್ಕೆ ಬರಂಗಿಲ್ಲ. MP3 ಆಯ್ತು ಮಿಕ್ಸ್ ಆಯ್ತು ರೀ ಅದು.
ಲೌಡ್ನೆಸ್ ಕರೆಕ್ಟ್ ಬರ್ಬೇಕು ಅದಕ್ಕೆ ಈಗ ಮ್ಯೂಸಿಕ್ ಹೆಚ್ಚಾಗಿದ್ರಿ ಇದು. ಆಮೇಲೆ ಇನ್ನೊಂದು ಇದಕ್ಕೆ ಮಾರ್ಕ್ಗಳು ಮಾಡ್ಕೋಬೋದ್ರಿ ನಾವು. ಈಗ ಉದಾಹರಣೆಗೆ ಮಾರ್ಕ್ ಅಂತಂದ್ರೆ ರೀ ಮಿಕ್ಸರ್ ಓಪನ್ ಮಾಡೀವ್ರಿ, ಈ ಚಾನಲ್ಗೆ ಇಲ್ಲ ಐತ್ರಿ, ಇದ್ರದ್ದು ಹೆಸರು ಚೇಂಜ್ ಮಾಡ್ಕೋಬೋದ್ರಿ ನಾವು. ಆಮೇಲೆ ಮಾರ್ಕ್ಗಳೂ ಚೇಂಜ್ ಮಾಡ್ಕೊಳ್ಳಿ. ಹೆಂಗೆ ಮಾರ್ಕ್ ಅಂತಂದ್ರೆ ರೀ ಈಗ ರೀನೇಮ್ ಇದು ಏನೈತ್ರಿ ಆ್ಯಪಲ್ ಕೀಸ್ ಐತ್ರಿ, ಇದಕ್ಕೆ ನಾವು ಪಿಯಾನೋ ಅಂತ ಹಾಕ್ಕೊಳ್ಳೋಣ್ರಿ. ಪಿಯಾನೋ ಐತ್ರಿ, ಎಂಟ್ರ್ ಪಿಯಾನೋ ಕೊಟ್ಟೇವಲ್ರಿ. ಇದ್ರಾಗ ಚೇಂಜ್ ಕಲರ್ ಐತ್ರಿ, ಕಲರು ಬೇಕಂದ್ರೆ ಚೇಂಜ್ ಮಾಡ್ಕೋಬೋದು. ಇನ್ನು ಐಕಾನ್ ರೀ, ಇದ್ರಾಗ ಐಕಾನ್ಗಳು ಬರ್ತಾವೆ ರೀ, ಯಾವ್ಯಾವ್ದು ಬೇಕು ಅದನ್ನು ಮಾಡ್ಕೋಬೋದು. ನಮಗೆ ಏನೈತ್ರಿ ಇದು ಪಿಯಾನೋ ಐತ್ರಿ, ಪಿಯಾನೋ ಮೇಲೆ ಸೆಟ್ ಮಾಡಿವಿ, ಅದು ಆಟೋಮೆಟಿಕ್ ಪಿಯಾನೋ ಬರ್ತರಿ. ಇದಕ್ಕೂ ಇದು ಏನು ಐತೆ ನಮಗೆ ಅಪ್ರೆ ಚೆಕ್ ಮಾಡಿ ಇದು ಮಾಡ್ಲಿಕ್ಕೆ ಬರ್ತೈತ್ರಿ ಅದು, ಹೌದಿಲ್ಲ? ಫುಲ್ ಕೀಸ್ದಾಗ ಇದು ಪಿಯಾನೋನ ಐತ್ರಿ, ಆದರೆ ಇದಕ್ಕೂ ಪಿಯಾನೋ ಮಾರ್ಕನ್ನು ಹಾಕ್ಕೊಂಡಿದ್ರೆ ರೀನೇಮ್ ಫುಲ್ ಕೀಸ್ ಅಂತ ಇರ್ಬಿಡ್ರಿ. ಇದರಲ್ಲಿ ಐಕಾನ್ ಚೇಂಜ್ ಮಾಡ್ಕೊಳ್ಳೋದು. ಇದು ಒಂದು ಪಿಯಾನೋನ ಐತ್ರಿ. ಆಮೇಲೆ GSM ಬೇಸ್ ಐಕಾನ್ ಯಾವ್ದು ಭೀ ಹಾಕೋಬೋದ್ರಿ ನಾವು, ಹಿಂಗೆ ಅಂತೇನಿಲ್ಲ ರೀ, ಯಾವ್ದು ಭೀ ಹಾಕೋಬೋದು ನಾವು ಬೇಸ್ ಅಂತ ಹೇಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ನಾವು. ಇದು ಮೋಫಿನ ಗಿಟಾರ್ ಐತ್ರಿ, ಇದು ಗಿಟಾರ್ ಸೆಲೆಕ್ಟ್ ಮಾಡ್ಕೊಂಡು ರೀನೇಮ್ ಗಿಟಾರ್. ಇದು ಬೇಸ್ ಐತೆ. ಇದು ಪ್ಯಾಡ್. ಐಕಾನ್ ಯಾವ್ದು ಭೀ ಹಾಕೋಬೋದ್ರಿ ನಾವು ಇದ್ರಾಗ, ನಮ್ಗೆ ಯಾವ್ದು ಬೇಕಿರಲ್ಲ ಅದಕ್ಕೆ ತಕ್ಕಂಗೆ ಮ್ಯಾಚ್ ಇರ್ಬೇಕ್ರಿ, ನಮ್ಗೆ ಗೊತ್ತಾಗ್ಬೇಕ್ರಿ ಅದು ಅಷ್ಟೇ. ಇವು ಎಷ್ಟು ಬೇಕಷ್ಟು ದೊಡ್ಡ ಸಣ್ಣ ಮಾಡ್ಕೋಬೋದ್ರಿ ಇದ್ರನ್ನ. ಈಗ ಸ್ವಲ್ಪ ಸಾಫ್ಟ್ ಕೇಳಿಸ್ಲತ್ತದ ಚಂದ. ಈಗ ಕರೆಕ್ಟ್ ಐತಿ. ಈಗ ಕಂಟ್ರೋಲೆ MP3 ಮಾಡೋಣ್ರಿ, ಎಕ್ಸ್ಪೋರ್ಟ್. ಓಕೆ, ಸೇಮ್ ಹೆಸರು ಇರ್ತಂದ್ರೆ ಓವರ್ ರೈಟ್ ಅಂತ ಕೇಳ್ತೈತ್ರಿ, ಅದು ಎಸ್ ಕೊಡ್ರಿ. ಆಮೇಲೆ ಸರಿ, ಸೋಮವಾರ ಮಂಗಳವಾರ ಸುಟ್ಟಿ ಐತೇನ್ರಿ? ಮುಂದಿನ ವಾರ ಯಾವಾಗ ಗೊತ್ತಿಲ್ಲ ಸರ್, ಬಟ್ ಮಂಗಳವಾರ ಅಂತೂ ಸುಟ್ಟಿ. ಮಂಗಳವಾರ ಸುಟ್ಟಿ ಐತ್ರಿ. ಮಂಗಳವಾರ ಸುಟ್ಟಿ ತಂದ್ರೆ ಸೋಮವಾರ ಸಾಯಂಕಾಲ ಬಂದುಬಿಟ್ರಿ ನೀವು ಹೊಸ್ತಿಗೆ. ಮಂಗಳವಾರದೊಂದು ಫುಲ್ ಡೇ ಇದು ಮಾಡ್ಕೊಂಡು ಸಾಯಂಕಾಲ ನೀವು ಇದು ಮಾಡ್ಕೊಂಡು ಬಿಡೋರು ಅಂತ. ಹಾಂ, ಯಾರು ನಾವು ಮಾಡಂಗಿಲ್ಲ ರೀ ಹೆಚ್ಚು ಹಬ್ಬನ ಇದು ಮಾಡಂಗಿಲ್ಲ ರೀ. ಉಂಡಿ ತರೋಣ್ರಲ್ಲ, ಅದು ಉಂಡಿ ತರ್ಲಾಕ ಯಾರ್ರಿ? ವ್ಯಾಲ್ಯೂಮ್
ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾವು ಇದ್ರಾಗ. ಇನ್ನು ಇದಕ್ಕೆ ಹೆಂಗೆ ಬೇಕು ಹಂಗೆ ನಾವು ಸಾಂಗ್ ಕಂಪೋಸಿಂಗ್ ಮಾಡ್ಕೋಬೇಕು. ನಾವು ಟೆಂಪೋ ಇಟ್ಕೊಂಡು ನಮ್ಮದು ಯಾವ ಟೈಪ್ ಬೇಕಿರಲ್ಲ ನಮ್ಗೆ ಆ ಟೈಪ್ ಕಂಪೋಸಿಂಗ್ ಹೆಂಗೆ ಮಾಡೋದು ಏನು ಅಂತ ಅನ್ನೋದು ಮುಂದಿನ ವಾರ ಒಂದು ಇದು ಮಾಡೋಣ್ರಿ.